ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂತೆ ಮುಂಬರುವಂತಹ ಒಂದು ಶೈಕ್ಷಣಿಕ ವರ್ಷದಿಂದ ಪದವಿ ಅಂತಕ್ಕಂಥದ್ದು 4 ವರ್ಷ ಆಗಿರ್ತದೆ. ಸಮಗ್ರ ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮ ಅಂತಕ್ಕಂಥದ್ದು ಅದರ ಒಂದು ಹೆಸರಾಗಿರ್ತದೆ. ಆಲ್ರೆಡಿ ತುಂಬ ಚರ್ಚೆ ಆಗ್ಯದ, ನಿಮಗೆಲ್ಲ ಗೊತ್ತಿರುವಂತೆ. ಬಿ ಎಡ್ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ ಅಂತೇಳಿ ನಾವು ಹಿಂದೆ ಕೂಡ ಸುಮಾರು ಬಾರಿ ಇದ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಇವಾಗ ಅದನ್ನು ಒಂದು ಪ್ರೊಸೆಸ್ ಮಾಡೋದಕ್ಕೆ ಆಲ್ಮೋಸ್ಟ್ 2026-27ನೇ ಸಾಲಿನಲ್ಲಿ ಇದಕ್ಕೆ ಅಡ್ಮಿಷನ್ ಕೂಡ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗ್ಯದ ಸ್ನೇಹಿತರೆ. NCET ಅಂತಕ್ಕಂಥದ್ದು ಇದಕ್ಕೆ ಅರ್ಜಿಗಳನ್ನು ಕೂಡ ಆಹ್ವಾನ ಮಾಡಿದೆ. ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಇದಕ್ಕೆ ಯಾರು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ, ಏನೆಲ್ಲ ಪ್ರೊಸೆಸ್ ಇದೆ ಅಂತಕ್ಕಂಥದ್ದನ್ನು ನಾವು ಈ ದಿನ ಗಮನಿಸ್ತಾ ಬರೋಣ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ದ್ವಿತೀಯ PU ಬಳಿಕ ನೇರ ದಾಖಲಾತಿ. ಸೆಕೆಂಡ್ PUC ಮುಗಿದ ತಕ್ಷಣ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವೆಲ್ಲ ಡಿಗ್ರಿ ಮಾಡಿಕೊಂಡು ಆನಂತರ ವಾಪಸ್ BEd ಮಾಡ್ತೀವಿ ಅಂತಕ್ಕಂಥ ಏನು ಕಾನ್ಸೆಪ್ಟಲ್ಲಿ ಇದ್ರಿ, ಟೀಚರ್ ಆಗಬೇಕು ಅಂತಕ್ಕಂತಹ ಅಭ್ಯರ್ಥಿಗಳು, ಇವಾಗ ನೀವು ಡೈರೆಕ್ಟಾಗಿ ಸೆಕೆಂಡ್ PU ಮುಗಿದ ತಕ್ಷಣವೇ ನೀವು ನೇರವಾಗಿ ದಾಖಲಾತಿಯನ್ನು ತಗೋಬೋದು. ಯಾವುದಕ್ಕೆ ಅಂತಂದರೆ ಈ ಒಂದು ಸಮಗ್ರ ಶಿಕ್ಷಕರ ಶಿಕ್ಷಣ ಒಂದು ಕೋರ್ಸ್ಗೆ. ಅವರು ಇಲ್ಲಿ ಹೇಳ್ತಾ ಇದ್ದಾರೆ, 2026-27ನೇ ಶೈಕ್ಷಣಿಕ ಸಾಲಿನ ಸಮಗ್ರ ಶಿಕ್ಷಕರ ಶಿಕ್ಷಣ ಕೋರ್ಸ್ಗೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಪ್ರವೇಶ ಪರೀಕ್ಷೆಯನ್ನು ನಡೆಸಲಿದ್ದು, ಅರ್ಜಿ ಸಲ್ಲಿಸಲು ಮಾರ್ಚ್ 10 ಕೊನೆಯ ದಿನವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಆಲ್ರೆಡಿ ಅರ್ಜಿ ಅಂತಕ್ಕನ್ನೋದು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮಾರ್ಚ್ 10ನೇ ತಾರೀಕು ಆಗಿರ್ತದೆ. ಯಾರೆಲ್ಲ ಸೆಕೆಂಡ್ PUC ಮುಗಿಸಿದಿರಿ, ಮುಂದೆ ಶಿಕ್ಷಕರಾಗಬೇಕು ಅನ್ನುವಂತಹ ಮಹತ್ವದ ಆಕಾಂಕ್ಷೆ ಉಳ್ಳವರಾಗಿದ್ದೀರಿ, ಅವ್ರಿಗೆಲ್ಲ ಈ ಕೋರ್ಸ್ ಅಂತಕ್ಕನ್ನೋದು ತುಂಬ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಇದಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿರ್ಬೋದು, ಅದೇ ರೀತಿ ರಾಜ್ಯ ವಿಶ್ವವಿದ್ಯಾಲಯಗಳನ್ನ ಬಳಕೆ ಮಾಡಿಕೊಂಡು NCT ಇದನ್ನು ಏನು ಮಾಡ್ತಾ ಇದೆ, ಡೈರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಓಕೆನಾ. ಅದೇ ರೀತಿಯಾಗಿ ಏನಿದು ಕೋರ್ಸ್ ಅಂತೇಳಿ ನೀವೆಲ್ಲ ವಿಚಾರ ಮಾಡ್ಬೋದು. 4 ವರ್ಷಗಳ ಈ ಕೋರ್ಸನ್ನು ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಷನ್ ಪ್ರೋಗ್ರಾಮ್ ITEF ಅಂತೇಳಿ ಕರೀತಾರೆ. ಇದರಲ್ಲಿ 2 ಪ್ರಮುಖ ವಿಷಯಗಳು ಇರಲಿವೆ. ಇದರ ಕುರಿತು ಆಲ್ಮೋಸ್ಟ್ ಈ ಹಿಂದಿನ ಹಲವಾರು ಚರ್ಚೆಗಳಾಗಿದೆ. ನೀವು ಎಲ್ಲರೂ ಕೂಡ ಇಲ್ಲಿ ಸೆಕೆಂಡ್ PUC ಮುಗಿಸಿದ ತಕ್ಷಣ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ನೇಹಿತರೆ. 4 ವರ್ಷದ ಸಮಗ್ರ ಶಿಕ್ಷಣ ಕೋರ್ಸ್ ಅಂತಕ್ಕಂಥದ್ದು ನೀವು 3 ವರ್ಷ ಡಿಗ್ರಿ ಮಾಡಿಕೊಂಡು ಆನಂತರ 2 ವರ್ಷ ಏನು ಮಾಡ್ತಿದ್ರಿ ಅಂತಂದರೆ BEd ಮಾಡ್ಕೊಳ್ತಿದ್ರಿ. ಇನ್ಮೇಲೆ ಆ ರೀತಿಯಾಗಿರೋದಿಲ್ಲ. ನೀವು ಏನು ಮಾಡ್ಬೋದು ಅಂತಂದರೆ, ಈಗ ಸೆಕೆಂಡ್ PUC ಮುಗಿದ ತಕ್ಷಣ ಈ ಒಂದು ಕೋರ್ಸಿಗೆ ಜಾಯ್ನ್ ಆದ್ರಿ ಅಂತಂದರೆ 1 ವರ್ಷ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಉಳಿತಾಯ ಆಗ್ತದೆ. ಓಕೆನಾ. 4 ವರ್ಷದ ಪದವಿ ಇದು ಆಗಿರ್ತದೆ. ಇದರಲ್ಲೇ ಒಂದು BEd ಕೂಡ ಇನ್ಕ್ಲೂಡ್ ಆಗಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ BEd ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ಅಂತೇಳಿ. ಅದೇ ರೀತಿ ಯಾರಾದರೂ ಸ್ನಾತಕೋತ್ತರ ಪದವಿಯನ್ನು ಮಾಡಿ BEd ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೂ ಕೂಡ ಅವಕಾಶ ಇದೆ. 1 ವರ್ಷದ ಶಿಕ್ಷಕರ ಶಿಕ್ಷಣ ಕೋರ್ಸನ್ನು ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಯಾರು ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿದ್ರಿ ಅವರಿಗೆ 1 ವರ್ಷ ಮಾತ್ರ. ಅದೇ PUC ಯಾರು ಮಾಡ್ಕೊಂಡಿದ್ರಿ, ನೆಕ್ಸ್ಟ್ ನೀವು ಏನು ಮಾಡ್ಬೋದು ಅಂತಂದರೆ 4 ವರ್ಷದ ಕೋರ್ಸ್ಗೆ ಜಾಯ್ನ್ ಆಗಿ ನಿಮ್ಮ ಶಿಕ್ಷಕರ ಒಂದು ಏನು ಪದವಿ ಬರ್ತದಲ್ಲ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ಅವ್ರು ಹೇಳ್ತಾ ಇದ್ದಾರೆ ಯಾವ ಹಂತಕ್ಕೆ ಶಿಕ್ಷಕರಾಗಬಹುದು. ನಾವು ಈ ಒಂದು ಕೋರ್ಸನ್ನು ಮುಗಿಸ್ಕೊಂಡಿವಿ ಅಂತಂದರೆ 4 ವರ್ಷದ ಈ ಒಂದು ಕೋರ್ಸನ್ನು ನಾವು ಮುಗಿಸ್ಕೊಂಡ್ಮೇಲೆ ಯಾವ ಹಂತಕ್ಕೆ ನಮ್ಮನ್ನು ಟೀಚರ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ತಾವಿಲ್ಲಿ ಗಮನಿಸ್ಬೋದು, ಪೂರ್ವ ಪ್ರಾಥಮಿಕದಿಂದ ಹಿಡಿದು ಅಪ್ ಟು ನೀವೇನಪ್ಪ ಅಂತಂದರೆ 12ನೇ ತರಗತಿಯ ಮಕ್ಕಳಿಗೂ ಕೂಡ ನೀವು ಬೋಧನೆ ಮಾಡೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀರಿ ಅಂತೇಳಿ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಓಕೆನಾ. ಹಾಗಾಗಿ ನೀವು ಈ ಒಂದು ಕೋರ್ಸನ್ನು ತೊಗೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಏನಾಗ್ತದೆ ಅಂದರೆ ಸಮಯದ ಉಳಿತಾಯ ಅಂತಕ್ಕಂಥದ್ದು ಇಲ್ಲಿ ಆಗುವಂತಹ ಸಾಧ್ಯತೆಗಳು ಇರ್ತದೆ. ನೆಕ್ಸ್ಟು ಪರೀಕ್ಷೆ ಹೇಗಿರಲಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಕಂಪ್ಯೂಟರ್ ಆಧಾರಿತವಾಗಿ ಇವಾಗೇನು NTA ನಡೆಸ್ತಾರಲ್ಲ, ಇದಕ್ಕೆ ಒಂದು ಎಂಟ್ರೆನ್ಸ್ ನಡೆಸ್ತಾರೆ ಅಂತ ಅನಿಸುತ್ತೆ. ನೋಡೋಣ. ಓಕೆನಾ. ಅದು ಕಂಪ್ಯೂಟರ್ ಆಧಾರಿತವಾಗಿರ್ತದೆ. ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಇಲ್ಲಿ ನಿಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಪರೀಕ್ಷೆಯನ್ನು ಬರಿಬೋದು. ಅದರಲ್ಲಿ ನಮ್ಮ ಕನ್ನಡದಲ್ಲಿಯೂ ಕೂಡ ನೀವು ಪರೀಕ್ಷೆಯನ್ನು ತಗೊಂಡು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇರ್ತದೆ. ಸುಮಾರು 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಟ್ಟು 160 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಇದು 3 ತಾಸಿನಲ್ಲಿ ನಡೀತಕ್ಕಂತಹ ಒಂದು ಪರೀಕ್ಷೆ ಆಗಿರ್ತದೆ ಸ್ನೇಹಿತರೆ. ಓಕೆನಾ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಾರ್ಚ್ 10 ಕೊನೆಯ ದಿನ ಆಗಿರ್ತದೆ. ಅರ್ಜಿ ತಿದ್ದುಪಡಿ ಮಾಡೋದಕ್ಕೂ ನಿಮ್ಗೆ ಅವಕಾಶ ಕೊಡ್ತಾರೆ. ಪರೀಕ್ಷಾ ದಿನಾಂಕವನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಏಪ್ರಿಲ್ 17ಕ್ಕೆ. ಇದರ ಒಂದು ಎಂಟ್ರೆನ್ಸ್ ಪರೀಕ್ಷೆ ಅಂತಕ್ಕಂಥದ್ದು ನಡೀತದೆ.
ಓಕೆನಾ. ಸೊ ಇದರ ಎಂಟ್ರೆನ್ಸ್ ಪರೀಕ್ಷೆ ಯಾವಾಗಂದರೆ ಏಪ್ರಿಲ್ 17ಕ್ಕೆ. ಸೊ ಆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ನೀವು ತೊಗೊಂಡಂತಹ ರ್ಯಾಂಕ್ ಮೇಲೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಕಾಲೇಜನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಬೇಕಂತೀರಿ, ಸೊ ನೀವು ಈ ದಿನವೇ ಏನು ಮಾಡಿರಿ ಅಂತಂದರೆ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಮಾಡಿರಿ. ಸೊ ಅದೇ ರೀತಿಯಾಗಿ ಅರ್ಜಿ ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಜನರಲ್ ಕ್ಯಾಟಗರಿಗೆ 1200 ಇದೆ. ಅದೇ ರೀತಿ ಒ ಬಿ ಸಿಗೆ 1000 ಇದೆ. ನೆಕ್ಸ್ಟು ಅಂಗವಿಕಲ ಮತ್ತು ಅದೇ ರೀತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ 650 ರೂಪಾಯಿ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಕೋಬೋದು ಸ್ನೇಹಿತರೆ. ಓಕೆನಾ. ಸೊ ಇದು 4 ವರ್ಷದ ಇಂಟಿಗ್ರೇಟೆಡ್ ಏನು ಬಿ ಎಡ್ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿರ್ತದೆ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.